ನಮಸ್ತೆ ಕರ್ನಾಟಕ. ಇವತ್ತು ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮಲ್ಲಿ 3 ಜನ ಮೆಂಬರ್ಸ್ ಇದ್ದಾರೆ. ಒಬ್ಬನ ಹೆಸರು ಅಪ್ಪು, ಇನ್ನೊಬ್ಬನ ಹೆಸರು ಜೆಸ್ಸಿ ಮತ್ತು ಇನ್ನೊಬ್ಬನ ಹೆಸರು ಹ್ಯಾಪಿ. ಈಗ ನಾನು ಅಪ್ಪು ಬಗ್ಗೆ ಹೇಳ್ತೀನಿ. ಅಪ್ಪು ಬಗ್ಗೆ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಪ್ಲೀಸ್ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಅವ್ರ ಚೇಷ್ಟೆ, ತುಂಟಾಟ ಎಲ್ಲ ಈ ವಿಡಿಯೋದಲ್ಲಿ ತುಂಬ ಇದೆ. ಪ್ಲೀಸ್ ಎಲ್ಲ ಈ ವಿಡಿಯೋ ಸ್ಕಿಪ್ ಮಾಡದೆ ಮತ್ತೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಈ ವಿಡಿಯೋನ. ನಿಮ್ಮಲ್ಲೂ ಪೆಟ್ಟಿದ್ರೆ ಈ ವಿಡಿಯೋ ನೋಡಿ, ಸಖತ್ತಾಗಿದೆ ಮಾತ್ರ. ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಪ್ಲೀಸ್ ಈ ವಿಡಿಯೋ ನೋಡಿ, ಫುಲ್ ನೋಡಿ. ನಾನು ಹೇಳ್ತಿದ್ನಲ್ಲ, ಇವನೇ ಅಪ್ಪು. ಇವನ ಎಂಟ್ರಿ ನೋಡಿ ಹೇಗಿದೆ ಅಂತ ನನ್ನದೇ ದೃಷ್ಟಿ ತಾಕ್ಬಿಡುತ್ತೆ. ನಮ್ಮ ಪಪ್ಪ ಅಪ್ಪು ಜೊತೆ ಮಾತನಾಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನೀನು ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ, ಡ್ಯೂಟಿ ಕೊಟ್ಟು ಅಷ್ಟೇ ಸಾಕು. ಮಾಡ್ತೀನೋ ದುಡ್ಡಿಲ್ಲ ಖರ್ಚು ಮಾಡಿಸ್ಬಿಡ. ತಿಂಡಿಗೆ 6,000 ಖರ್ಚು ಮಾಡಿಸ್ತೀರಿ ಎಂಥದ್ದು ಮನೆ. ಇನ್ನು ಯಾರಾಗ ಸಾಯಿಸಾಕರು ನೀನು ಅಥವಾ ಹೋಗ್ಲಿ ಅನ್ನೋರು. ನಾನು ಹಂಗೆ ಮಾಡಿದ್ದೀನಾ? ನೀವು ಬಂದು ತೊಡಿ. ಪಪ್ಪ ಮಾತನಾಡ್ತಾ ಇರೋದನ್ನ ಅಪ್ಪು ಹೇಗೆ ಕೇಳಿಸ್ಕೊತಿದ್ದಾನೆ ನೋಡಿ. ವಸಿ ಖರ್ಚು ಮಾಡಿಸಿದ್ಯಾ? ಆಮೇಲೆ ಶೇವಿಂಗ್ ಫುಲ್ ಬಾಡಿ, ಗಂಟು ಬಂದು 50,000 ರೂಪಾಯಿ ಖರ್ಚು ಮಾಡಿಸಿದ್ಯಲ್ಲ ಮನೆ. ನಮ್ಮ ಪಪ್ಪ ಮಾತಾಡ್ತಾ ಇರೋದೇನು ಅಪ್ಪುಗೆ ಅರ್ಥ ಆಗುತ್ತಾ? ಆದರೂ ಹೇಳ್ತಿದ್ದಾರೆ, ಟಿಕ್ ಫೀವರ್ ಆಗಿರೋದ್ರಿಂದ. ಅಪ್ಪುನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಕರೆದೆ. ಅವ್ನು ಬಾತ್ರೂಮಿಂದ ಬರ್ತಿದ್ದ, ಅದಕ್ಕೆ ಬಾ ಅಂತ ಕರೆದೆ. ಅವ್ನು ಓಡೋಡಿ ಬರ್ತಿದ್ದ. ಆಮೇಲೆ ನೆಕ್ಸ್ಟು ನಾವು ಪಾರ್ಕಿಗೆ ಕರ್ಕೋದೋ, ಜೋಕಾಲಿ ಮೇಲೆ ಕೂರಿಸ್ದೋ. ಜೋಕಾಲಿಯಿಂದ ಅವ್ನು ಇಳಿತಾನೆ ಇಲ್ಲ, ಇಳಿ ಅಂದ್ರೂ. ಅಪ್ಪು ಬರ್ತಡೇ ಇತ್ತು ಇವತ್ತು ಅಂತ ನಾವು ಪಾರ್ಕಿಂದ ಬರೋ ಅಷ್ಟರಲ್ಲಿ ನಮ್ಮ ಪ್ರಿಯಕ್ಕ ಕೇಕ್ ತಂದಿತ್ತು. ಕಟ್ ಮಾಡ್ದೋ. ಕೇಕ್ ಕಟ್ ಮಾಡಾಗಿ ಸ್ವಲ್ಪ ರಿಲೀಫ್ ಆಗಲಿ ಅಂತ ಅವನಿಗೆ 2 ಏಡಿಕಾಯಿ ಇತ್ತು, ಅದ್ರ ಜೊತೆ ಬೊಗಳ್ಕೊಂಡು ಆಟಾಡ್ತಾ ಇದ್ದ. ಇವನಿಗೆ ನಮ್ಮ ಮಮ್ಮಿ ಜುಟ್ಟು ಹಾಕಿತ್ತು, ಅದನ್ನು ಅವನು ಪದೇ ಬಿಚ್ಕೋತಾ ಇದ್ದ ಅಂತ ನಮ್ಮ ಪ್ರಜಣ್ಣನ್ನು ಜುಟ್ಟು ಹಾಕೊಂಡು ಅವನಿಗೆ ಆಟ ಆಡಿಸ್ತಾ ಇತ್ತು. ನಮ್ಮ ಪ್ರಜಣ್ಣ ಶೆಕೆ ಅಂತ ಶರ್ಟ್ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇತ್ತು. ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಎಗರುತ್ತಿದ್ದ, ಅದಕ್ಕೆ ಅವನು ಕರ್ಕೊಂಡು ಡ್ಯಾನ್ಸ್ ಮಾಡ್ತಿತ್ತು. ಪೇಪರ್ನ ಗೇಟ್ ಹತ್ರ ಹಾಕೋಗಿರ್ತಾರೆ. ಡೈಲಿ ಪೇಪರ್ ತಗೊಂಬಂದು ಕೊಡೋದು ಇವನೇ ಅಪ್ಪು. ನಮ್ಮ ಪಪ್ಪ ಡ್ಯೂಟಿಗೆ ಹೋದರೆ 3 ದಿನ ಆಗುತ್ತೆ ಡ್ಯೂಟಿಯಿಂದ ಮನೆಗೆ ಬರೋದು. ನೋಡಿ, ನಮ್ಮ ಪಪ್ಪ 3 ದಿನ ಆದಮೇಲೆ ಬಂತು. ಅದಕ್ಕೆ ನೋಡಿ ಎಷ್ಟೊಂದು ಖುಷಿ ಪಡ್ತಿದ್ದಾನೆ. ನಾವ್ಯಾರಾದ್ರೂ ಹೋದ್ರೂ ಅಷ್ಟೇ ಖುಷಿ ಪಡ್ತಾರೆ, ಆದರೆ ನಮ್ಮ ಪಪ್ಪನ ಕಂಡ್ರೆ ತುಂಬ ಪ್ರೀತಿ ಅವನಿಗೆ. ಇದಕ್ಕೆ ಅಲ್ವಾ ಪ್ರಾಣಿಗಳ ಪ್ರೀತಿ ನಿಷ್ಕಲ್ಮಶ ಅನ್ನೋದು. ಈ ಪ್ರೀತಿ ಕೊಡೋದಕ್ಕಲ್ವಾ ನಮಗೆಲ್ಲ ಅವನು ಇಷ್ಟ. ಟಿಕ್ ಫೀವರ್ ಅಂತ ಎಷ್ಟೊಂದು ದುಡ್ಡು ಖರ್ಚು ಮಾಡಿಸೋನೆ, ಆದರೂ ನಮ್ಮ ಪಪ್ಪಂಗೆ ಬೇಜಾರಾಗಲ್ಲ. ನಿಮ್ಮ ಮನೇಲೂ ಈ ಥರ ಪೆಟ್ಸ್ ಹಾಕಿದ್ರೆ ನಿಮಗೂ ಇಷ್ಟೊಂದು ಪ್ರೀತಿ ಕೊಡುತ್ತಾ ಅಂತ ಕಮೆಂಟ್ ಮಾಡಿ. ಬೇರೆಯವ್ರು ಯಾರೂ ಮನೆ ಒಳಗೆ ಬರೋಂಗಿಲ್ಲ, ವಾಚ್ಮೆನ್ ಥರ ಮನೆ ಕಾಯ್ತಾನೆ. ನಾವು ಒಬ್ಬೊಬ್ಬರು ಇದ್ರೂ ನಮಗೇನು ಭಯ ಆಗಲ್ಲ. ಅದಕ್ಕೆ ಅವನಂದರೆ ನಮಗೆ ತುಂಬ ಇಷ್ಟ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು ಅಂತ. ಇನ್ನಿಬ್ಬರ ಬಗ್ಗೆ ಹೇಳಬೇಕು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮುಖ್ಯವಾದ ವಿಷಯ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಷಯ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.